ಹಲೋ ಆ್ಯಂಡ್ ವೆಲ್ಕಮ್ ಎವ್ರಿವನ್ ಟು ಬಸವ ಐಟೆ ಮಾನ್ವಿ ಚಾನಲ್. ಇವತ್ತಿನ ಕ್ಲಾಸಲ್ಲಿ ಓನ್ಲಿ ಪ್ರೋಗ್ರಾಮ್ಸ್ ಮಾತ್ರ ಡಿಸ್ಕಸ್ ಮಾಡೋಣ. ಅದೇ ಥರ ನಿನ್ನೆ ಕ್ಲಾಸಲ್ಲಿ ಬರೀ ಪ್ರೋಗ್ರಾಮ್ಸ್ ಮಾತ್ರ ನಿಮ್ಮ ಹತ್ರ ಶೇರ್ ಮಾಡಿದ್ದೆ, ಹಾಗೆ ಔಟ್ಪುಟ್ ಹೇಗೆ ಬರುತ್ತೆ ಅಂತ ಹೇಳಿನೂ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದೇ ಥರ ಇವತ್ತಿನ ಕ್ಲಾಸಲ್ಲಿ ಇನ್ನೊಂದಿಷ್ಟು ಪ್ರೋಗ್ರಾಮ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್ ಅವರ್ ಫಸ್ಟ್ ಪ್ರೋಗ್ರಾಮ್. ಸೊ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನ್ಯೂ ಪೇಜ್ ತೊಗೊತಾ ಇದ್ದೀನಿ. ಆ್ಯಂಡ್ ಕ್ವೆಶನ್ ನೋಡಿ, ನಾನು ಕ್ವೆಶನ್ ಏನು ತೊಗೊತಾ ಇದ್ದೀನಿ ಅಂತಂದರೆ, ರೈಟ್ ಅ C++ ಪ್ರೋಗ್ರಾಮ್ ಟು ಫೈಂಡ್ ಔಟ್ ಅ ಫ್ರೆಂಡ್ ಕ್ಲಾಸ್. ಅಂದರೆ ಇಲ್ಲಿ ಏನು ಮಾಡ್ತಿದ್ದೀನಿ, ಫ್ರೆಂಡ್ ಒಂದು ಟಾಪಿಕ್ನ ತೊಗೊತಾ ಇದ್ದೀನಿ, ಅಂದರೆ ಒಂದು ಕಾನ್ಸೆಪ್ಟನ್ನ ತೊಗೊತಾ ಇದ್ದೀನಿ, ಫ್ರೆಂಡ್ ಫಂಕ್ಷನ್ಸ್ ಅಂತ ಹೇಳಿ. ಸೊ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಥೇರಿ ಕ್ಲಾಸಲ್ಲಿ. ಅದೇ ಥರ ಇಲ್ಲಿ ಸೇಮ್, ಅಂದರೆ ಫ್ರೆಂಡ್ ಫಂಕ್ಷನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಸೇಮ್ ಆ್ಯಸ್ ಇಟ್ ಈಸ್ ಕ್ಲಾಸಲ್ಲಿ ಹೇಗೆ ಒಂದು ಫಂಕ್ಷನ್ ಕ್ಯಾನ್ ಅಸೆಸ್ ದ ಪ್ರೈವೇಟ್ ಆ್ಯಂಡ್ ಪ್ರೊಟೆಕ್ಟೆಡ್ ಮೆಂಬರ್ಸ್ ಆಫ್ ಅ ಕ್ಲಾಸ್ ಇನ್ ವಿಚ್ ಇಟ್ ಈಸ್ ಡಿಕ್ಲೇರ್ಡ್ ಆ್ಯಸ್ ಅ ಫ್ರೆಂಡ್. ಅಂದರೆ ಒಂದು ಪ್ರೋಗ್ರಾಮ್ನ ಯಾವ ರೀತಿ ಇಡುತ್ತೆ ಅಂದರೆ, ಇಟ್ ಶುಡ್ ಬಿ ಅ ಕಂಪ್ಲೀಟ್ ಪ್ರೈವೇಟ್ ಆ್ಯಂಡ್ ಪ್ರೊಟೆಕ್ಟೆಡ್. ಸೊ ಅದೇ ಥರ ಕ್ಲಾಸ್ ಹೇಗೆ ವರ್ಕ್ ಮಾಡ್ತಾ ಇತ್ತು, ಅದೇ ಥರ ಫ್ರೆಂಡ್ ಫಂಕ್ಷನ್ನು ನಾವಿಲ್ಲಿ ಆ್ಯಡ್ ಮಾಡಿಕೊಂಡು ಒಂದು ಪ್ರೋಗ್ರಾಮ್ನ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಫಸ್ಟ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿಬಿಡೋಣ. ಹ್ಯಾಶ್ ಇನ್ಕ್ಲೂಡ್ IOStream. ಸೊ ಇದು ಪ್ರೋಗ್ರಾಮ್ ಫಾರ್ಮೇಟ್ ಆಗಿದೆ. ಹೆಡರ್ ಸೆಕ್ಷನ್ ಕಂಪ್ಲೀಟಾಗಿ ಕಂಪಲ್ಸರಿಯಾಗಿ ಹಾಕಲೇಬೇಕು, ಹೌದಾ? ಸೊ ನೆಕ್ಸ್ಟ್ ನೋಡೋಣ, ಅದರಲ್ಲಿ ಯೂಸಿಂಗ್ ನೇಮ್ ಸ್ಪೇಸ್ STD ಸೆಮಿಕಾಲನ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಏನು ಮಾಡ್ಕೋಬೇಕು, ಕ್ಲಾಸ್ನ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಬಿಕಾಸ್ ಕ್ಲಾಸ್ ಏನಕ್ಕೆ ಡಿಕ್ಲೇರ್ ಮಾಡ್ತಾ ಇದ್ದೀವಿ ಅಂದರೆ, ಫ್ರೆಂಡ್ ಫಂಕ್ಷನ್ಗೆ ತುಂಬ ರಿಲೇಟೆಡ್ ಆಗಿರುವಂಥ ಟಾಪಿಕ್ ಅಂದರೆ ಕ್ಲಾಸ್ ಅಂತೇಳಿ ಹೇಳ್ತೀವಿ. ಸೊ ಹಾಗಾಗಿ ಕ್ಲಾಸ್ ಫಂಕ್ಷನ್ನ ನಾವಿಲ್ಲಿ ಅಪ್ಲೈ ಮಾಡ್ಕೋಬೇಕು. ಇಲ್ಲಿ ಕಂಪಲ್ಸರಿಯಾಗಿ ಕ್ಲಾಸ್ ನಾವೇನಾದರೂ ಇನ್ಪುಟ್ ಮಾಡಿದರೆ ಪ್ರೈವೇಟ್ ಆರ್ ಪಬ್ಲಿಕ್ ಆರ್ ಪ್ರೊಟೆಕ್ಟೆಡ್, ಇವು ಮೂರಲ್ಲಿ ಅಟ್ಲೀಸ್ಟ್ ಎರಡಾದರೂ ನಾವಿಲ್ಲಿ ಕಂಪಲ್ಸರಿಯಾಗಿ ಆ್ಯಡ್ ಮಾಡಲೇಬೇಕು. ಬಿಕಾಸ್ ಇದು ಒಂದು ಪ್ರೋಗ್ರಾಮ್ ಫಾರ್ಮೇಟ್ ಅಂತೇಳಿ ಹೇಳ್ತೀವಿ. ಆ್ಯಂಡ್ ಇಂಟ್ ನಂಬರ್ ಈಕ್ವಲ್ ಟು 100. ಓಕೆ, ವೇರಿಯಬಲ್ಸ್ನ ಡಿಕ್ಲೇರ್ ಮಾಡ್ತಾ ಇದ್ದೀವಿ ಇಲ್ಲಿ. ಆ್ಯಂಡ್ ಕ್ಯಾರೆಕ್ಟರ್. ಓಕೆ, ಸೊ ಕ್ಯಾರೆಕ್ಟರ್ ಈಕ್ವಲ್ ಟು ಸಿಂಗಲ್ ಕೊಟೇಷನಲ್ಲಿ ನಾನು ಝೆಡ್ನ ಹೈಲೈಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಸೆಮಿಕೊಲನ್. ಆ್ಯಂಡ್ ನೆಕ್ಸ್ಟ್ ಪಬ್ಲಿಕ್. ಓಕೆ, ನಾನು ಹೇಳಿದ್ದೆ ಹೌದಾ? ಸೊ ಪಬ್ಲಿಕ್ ಅಥವಾ ಪ್ರೈವೇಟನ್ನು ನಾವಿಲ್ಲಿ ಕನ್ಸಿಡರ್ ಮಾಡಲೇಬೇಕು. ಬಿಕಾಸ್ ನಾವೇನು ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ, ಕ್ಲಾಸ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಅಪ್ಲೈ ಮಾಡ್ತಾ ಇದ್ದೀವಿ. ಆ್ಯಂಡ್ ಅದೇ ಥರ ಓಕೆ, ಸೊ ಫ್ರೆಂಡ್ ಫಂಕ್ಷನ್ನು ನಾವಿಲ್ಲಿ ಆ್ಯಡ್ ಮಾಡಬೇಕು. ಡಿಸ್ಪ್ಲೇಗೆ ನಾನು ಡಿಸ್ಪ್ ಅಂತೇಳಿ ಶಾರ್ಟ್ಕಟ್ಟಲ್ಲಿ ಕೊಡ್ತಾ ಇದ್ದೀನಿ. ಆ್ಯಂಡ್ XYZ. ಓಕೆ, ನೆಕ್ಸ್ಟ್ ಆಬ್ಜೆಕ್ಟಿಗೆ ಶಾರ್ಟ್ಕಟ್ಟಾಗಿ OBJ ಅಂತೇಳಿ ಕೊಡ್ತೀವಿ. ಆ್ಯಂಡ್ ಎಂಟರ್, ಕ್ಲೋಸ್ ಫ್ಲಾರ್ ಬ್ರ್ಯಾಕೆಟ್. ಓಕೆ, ಸೊ ಆಲ್ರೆಡಿ ಇದೆ, ಇನ್ನೇನು ಮಾಡೋಣ, ಕ್ಲೋಸ್ ಮಾಡಿಬಿಡೋಣ. ಓಕೆ, ಕ್ಲೋಸ್ ಫ್ಲಾರ್ ಬ್ರ್ಯಾಕೆಟ್. ನಾವು ವೈಡ್ ಡಿಸ್ಪ್ ಅಂತೇಳಿ ಕೊಡ್ತಿದ್ದೀನಿ. ವೈಡ್ ಡಿಸ್ಪ್, ಇನ್ನೂ ನಾವು ಮೇನ್ ಸೆಕ್ಷನ್ನ ಕ್ರಿಯೇಟ್ ಮಾಡಿಲ್ಲ. ಓಕೆ, ಸೊ ವೈಡ್ ಡಿಸ್ಪ್ ಆಬ್ಜೆಕ್ಟ್. ವೈಡ್ ಡಿಸ್ಪ್ ಆಬ್ಜೆಕ್ಟಕ್ಕಿಂತ ಮುಂಚೆ ಓಕೆ, ಇಲ್ಲಿ ಆಬ್ಜೆಕ್ಟ್, ಕ್ಲೋಸ್ ಕಾಮನ್ ಬ್ರ್ಯಾಕೆಟ್, ಎಂಟರ್. ವೈಡ್ ಆದ ತಕ್ಷಣ ನಾನು ಇಲ್ಲಿ ಓಪನ್ ಫ್ಲಾರ್ ಬ್ರ್ಯಾಕೆಟ್. ಇಮಿಡಿಯೇಟ್ ನಾನು ಏನು ಮಾಡ್ತಿದ್ದೀನಿ, ಫ್ಲಾರ್ ಬ್ರ್ಯಾಕೆಟ್ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಕೌಂಟ್ OBJ ಆಬ್ಜೆಕ್ಟ್ನ ಕನ್ಸಿಡರ್ ಮಾಡಿ, ಅಂತಂದರೆ ನಂಬರ್, ದೆನ್ ಎಂಡ್ ಲಿಸ್ಟ್. ಓಕೆ, ಸೊ ನೆಕ್ಸ್ಟ್ ಕೌಂಟ್ ಲೆಸರ್ ಸಿಂಬಾಲ್ ಆಬ್ಜೆಕ್ಟ್ ಡಾಟ್ CH ಅಂತಂದರೆ ಕ್ಯಾರೆಕ್ಟರ್ನ ರೆಕಗ್ನೈಸ್ ಮಾಡುತ್ತೆ ಇಲ್ಲಿ. ಆ್ಯಂಡ್ ಎಂಡ್ ಲಿಸ್ಟ್. ನೆಕ್ಸ್ಟ್ ಕ್ಲೋಸ್ ಫ್ಲಾರ್ ಬ್ರ್ಯಾಕೆಟ್. ಇವಾಗ ಏನು ಮಾಡಬೇಕು, ಮೇನ್ ಸೆಕ್ಷನ್ ನಾನು ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಇಂಟ್ ಮೇನ್ ಅಂತ ಹೇಳಿ, ಇಂಟ್ ಮೇನ್ ಓಪನ್ ಕ್ಲೋಸ್ ಕಾಮನ್ ಬ್ರ್ಯಾಕೆಟ್. ಇಲ್ಲಿ ಏನು ಮಾಡ್ತಾ ಇದ್ದೀನಿ, XYZನ ಕನ್ಸಿಡರ್ ಮಾಡಿ OBJ ಸೆಮಿಕಾಲನ್. ಓಕೆ, ಸೊ ನೆಕ್ಸ್ಟ್ ಡಿಸ್ಪ್ ಅಂತಂದರೆ ಡಿಸ್ಪ್ಲೇ ಅಂತೇಳಿ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಆಬ್ಜೆಕ್ಟ್, ಕ್ಲೋಸ್ ಕಾಮನ್ ಬ್ರ್ಯಾಕೆಟ್, ಸೆಮಿಕಾಲನ್, ಎಂಟರ್. ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ, ಎಟ್ ಲಾಸ್ಟಲ್ಲಿ ಏನು ಮಾಡ್ತಾಯಿದ್ದೀನಿ, ರಿಟರ್ನ್ 0. ಅಂದರೆ ಎಟ್ ಲಾಸ್ಟ್ ಒಂದು ಪ್ರೋಗ್ರಾಮ್ ಕಂಪ್ಲೀಟ್ ಆಗಬೇಕು, ಕನ್ಕ್ಲೂಷನಿಗೆ ಬರಬೇಕು ಅಂದರೆ ರಿಟರ್ನ್ 0 ಹಾಕಿಲ್ಲ ಅಂತಂದರೆ ಸೊ ಅಲ್ಲಿ ಕಂಪ್ಲೀಷನ್ ಆಗೋದಿಲ್ಲ. ಆ್ಯಂಡ್ ಫ್ಲಾರ್ ಬ್ರ್ಯಾಕೆಟ್ನ ಕ್ಲೋಸ್ ಮಾಡ್ಕೋಬೇಕು. ಸೊ ಟೋಟಲ್ ನಾವು ಎಷ್ಟು ಓಪನ್ ಮಾಡಿದ್ವಿ ಫ್ಲಾರ್ ಬ್ರ್ಯಾಕೆಟ್ಸ್, ಎಷ್ಟು ಕ್ಲೋಸ್ ಮಾಡಿದ್ವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ ಟೋಟಲ್ ಎಷ್ಟಾಗಿದ್ದಾವೆ, 6 ಇದ್ದಾವೆ. ಸೊ 6ಅಲ್ಲಿ 3 ಓಪನ್ 3 ಕ್ಲೋಸ್ ಫ್ಲಾರ್ ಬ್ರ್ಯಾಕೆಟ್. ಸೊ ಇಂಪಾರ್ಟೆಂಟ್ ಆದ ಟಾಪಿಕ್ ಇದು ಫ್ರೆಂಡ್ ಫಂಕ್ಷನ್. ಸೊ ಆ ಫ್ರೆಂಡ್ ಫಂಕ್ಷನಲ್ಲಿ ನಾವು ಕ್ಲಾಸಸ್ ಹೇಗೆ ಇನ್ಪುಟ್ ಮಾಡ್ತಾ ಹೋಗ್ತೀವಿ, ಆ್ಯಡ್ ಮಾಡ್ತಾ ಹೋಗ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಆ್ಯಂಡ್ ನಾವು ಸೇವ್ ಮಾಡೋಣ.
ಕಂಟ್ರೋಲ್ ಎಸ್, ಸೊ ಫ್ರೆಂಡ್ ಅಂತೇಳಿ ಹಾಕ್ತಾ ಇದ್ದೀನಿ. ಫ್ರೆಂಡ್ ಡಾಟ್ ಸಿ ಪಿ ಪಿ ಅಂಥೇಳಿ ಅದೇ ಸೆಟ್ ಆಗುತ್ತೆ ನೋಡಿ ಇಲ್ಲಿ, ಫ್ರೆಂಡ್ ಡಾಟ್ ಸಿ ಪಿ ಪಿ ಅಂಥೇಳಿ. ನೆಕ್ಸ್ಟ್ ಎಕ್ಸಿಕ್ಯೂಷನ್. ಓಕೆ, ಸೊ ಎಕ್ಸ್ ವೈ ಝೆಡ್ ಏನಾದರೂ ಚಿಕ್ಕ ಮಿಸ್ಟೇಕ್ಸ್ ಇರ್ತವೆ, ಇಲ್ಲ ಅಂತ ಹೇಳಲ್ಲ, ಅದನ್ನೇನು ಮಾಡ್ಕೋಬೇಕು ನಾವು ಸಾರ್ಟ್ ಔಟ್ ಮಾಡ್ತಾ ಹೋಗಬೇಕು. ಆ್ಯಂಡ್ ಇಲ್ಲಿ ಏನು ಮಾಡಿದ್ದೀವಿ, ಓಪನ್ ಫ್ಲಾರ್ ಬ್ರ್ಯಾಕೆಟ್. ಓಕೆ, ಫ್ಲಾರ್ ಬ್ರ್ಯಾಕೆಟ್ ಮಿಸ್ ಮಾಡಿದ್ದೀನಿ. ಫೈನ್, ಇಂಟ್ ಆದ ತಕ್ಷಣ ಇಮಿಡಿಯೇಟ್ ನಮಗೆ ಫ್ಲಾರ್ ಬ್ರ್ಯಾಕೆಟ್ ಓಪನ್ ಆಗಬೇಕು. ಸೊ ಟೋಟಲ್ ಎಷ್ಟು ಫ್ಲಾರ್ ಬ್ರ್ಯಾಕೆಟ್ಸ್ ಇದಾವೆ ನೋಡೋಣ. 1 2 3 4 5 ಆ್ಯಂಡ್ ದ ಲಾಸ್ಟ್ 6. ಓಕೆ, ಸೊ ಒಂದು ಮಿಸ್ ಮಾಡಿತ್ತು. ಕಂಟ್ರೋಲ್ ಎಸ್ ಸೇವ್ ಮಾಡ್ಕೋಬೇಕು ಆ್ಯಂಡ್ ಎಕ್ಸಿಕ್ಯೂಷನಲ್ಲಿ ಕಂಪೈಲ್ ಆ್ಯಂಡ್ ರನ್. ಓಕೆ, ಸೊ ನೋಡ್ಬೋದು ಇಲ್ಲಿ 100 ಅಂಥೇಳಿ ನಮಗೇನು ಬಂತು, ಔಟ್ಪುಟ್ ಬಂತು. ಸೊ 100 ಅನ್ನೋದು ನಾವು ಎಲ್ಲಿ ಕೊಟ್ಟಿದ್ವಿ, ನಂಬರ್ ಕೊಟ್ಟಿದ್ವಿ. ಆ್ಯಂಡ್ ನಾವು ಕ್ಯಾರೆಕ್ಟರ್ನ ರೆಕಗ್ನೈಸ್ ಮಾಡಬೇಕು ಅಂಥೇಳಿ ನಾವು ವೇರಿಯಬಲ್ ಡಿಕ್ಲರೇಷನಲ್ಲಿ ಏನು ಕೊಟ್ಟಿದ್ವಿ ನೋಡಿ, ಅಬ್ಸರ್ವ್ ಮಾಡಿ ಇಲ್ಲಿ ಒಂದು ಪ್ರೋಗ್ರಾಮ್ ಏನು ಕೊಟ್ಟಿದ್ದೀವಿ ಅಂತ ಹೇಳಿ. ಓಕೆ, ಸೊ ಇಂಟೀಜರಲ್ಲಿ ನಾವೇನು ವೇರಿಯಬಲ್ ಡಿಕ್ಲರೇಷನ್ ಮಾಡಬೇಕಾದ್ರೆ ನಮ್ ಈಕ್ವಲ್ ಟು 100 ಅಂದರೆ ನನಗೆ ಔಟ್ಪುಟ್ಟಲ್ಲಿ ಇದೇ ಥರ ಬರಬೇಕು. ಆ್ಯಂಡ್ ಕ್ಯಾರೆಕ್ಟರ್ ಏನು ರೆಕಗ್ನೈಸ್ ಮಾಡಿದೆ, ಸಿಂಗಲ್ ಕೊಟೇಷನಲ್ಲಿ ನಾನು ಝೆಡ್ನ ಹೈಲೈಟ್ ಮಾಡಿದೆ. ಸೊ ಹಾಗಾಗಿ ನನಗೆ ಔಟ್ಪುಟ್ಟಲ್ಲಿ ಏನು ಬಂದಿದೆ, 100 ಮತ್ತು ಝೆಡ್ ಬಂದಿದೆ. ಅದು ಒಂದು ಏನಾಗ್ತಿದೆ ಇಲ್ಲಿ ನೋಡ್ಬೋದು, ನಂಬರ್ ಹೈಲೈಟ್ ಆಗಿದೆ ಆ್ಯಂಡ್ ಕ್ಯಾರೆಕ್ಟರ್ಸ್ನು ರೆಕಗ್ನೈಸ್ ಆಗಿದೆ. ಸೊ ನೋಡಿದ್ರಲ್ಲ ಔಟ್ಪುಟ್ ಯಾವ ರೀತಿ ಬಂತು ಅಂತ ಹೇಳಿ. ಆ್ಯಂಡ್ ಪ್ರೋಗ್ರಾಮ್ ತುಂಬ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ಇದು. ಸೊ ಎಲ್ಲ ಟಾಪಿಕ್ಸ್ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಏನು ಹೇಳ್ಕೊಟ್ಟಿದ್ದೀನಿ ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊರಿ. ಸೊ ನೆಕ್ಸ್ಟ್ ಪ್ರೋಗ್ರಾಮ್ ನೋಡೋಣ, ಸೆಕೆಂಡ್ ಪ್ರೋಗ್ರಾಮ್ ನೋಡೋಣ. ಸೊ ಫಸ್ಟ್ ನ್ಯೂ ಸೋರ್ಸ್ ಫೈಲ್. ಓಕೆ, ಸೊ ಫಸ್ಟ್ ನ್ಯೂ ಪೇಜ್ ತೊಗೊಂಡಿದ್ದೀನಿ. ಆ್ಯಂಡ್ ನಾವು ಸೆಕೆಂಡ್ ಪ್ರೋಗ್ರಾಮ್ ಕ್ವೆಶನ್ ನೋಡಿ, ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಇನ್ C++. ನಾನು ಟಾಪಿಕ್ ಏನು ತೊಗೊಂಡಿದ್ದೀನಿ, ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್. ಅಂದರೆ ಇಲ್ಲಿ ಒಂದು ಫಂಕ್ಷನ್ನ ಹೇಗೆ ಕ್ರಿಯೇಟ್ ಮಾಡ್ಕೋಬೇಕು, ಹೇಗೆ ಸ್ಟ್ರಕ್ಚರೈಸ್ಡ್ ಮಾಡಬೇಕು ಅಂಥೇಳಿ. ಸೊ ಆ ಟಾಪಿಕ್ ರಿಲೇಟೆಡ್ ಆಗಿ ನಾನು ಒಂದು ಪ್ರೋಗ್ರಾಮ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಹೌ ಟು ಪಾಸ್ ಅ ಸ್ಟ್ರಕ್ಚರ್ ಆ್ಯಸ್ ಆ್ಯನ್ ಆರ್ಗ್ಯುಮೆಂಟ್ ಟು ಫಂಕ್ಷನ್. ಅಂದರೆ ಒಂದು ಫಂಕ್ಷನ್ ಅನ್ನೋ ಕಾನ್ಸೆಪ್ಟನ್ನ ನಾವು ಹೇಗೆ ಸ್ಟ್ರಕ್ಚರೈಸ್ಡ್ ಮಾಡ್ಬೋದು, ಒಂದು ಪ್ರೋಗ್ರಾಮಲ್ಲಿ ಏನೆಲ್ಲ ಇನ್ಪುಟ್ ಮಾಡ್ಕೋಬೋದು ಅಂಥೇಳಿ. ಸೊ ಕ್ವೆಶನ್ ಇದು. ಆ್ಯಂಡ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಔಟ್ಪುಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಬಿಕಾಸ್ ನೋಡ್ಬೋದು ನೀವು, ಒಂದು ಔಟ್ಪುಟ್ ಬಂದ ಮೇಲೆ ಗೊತ್ತಾಗುತ್ತೆ. ಹಾಗೆ ಇನ್ಪುಟ್ ಕೊಡಬೇಕಾದ್ರೂ ತುಂಬ ಇಂಟ್ರೆಸ್ಟಿಂಗ್ ಆಗೇ ಇರುತ್ತೆ, ಯಾವಾಗ ನಾವು ಇಂಟ್ರೆಸ್ಟ್ ಕೊಟ್ಟು ಕೇಳಿದಾಗೆ ಅಂಥೇಳಿ. ಓಕೆ, ಸೊ ನೆಕ್ಸ್ಟ್ ಯೂಸಿಂಗ್ ನೇಮ್ ಸ್ಪೇಸ್. ಸೊ ಹೆಡರ್ ಸೆಕ್ಷನ್ ಕಂಪಲ್ಸರಿಯಾಗಿ ನೀಟಾಗಿ ಹಾಕಬೇಕು ಆ್ಯಂಡ್ ಮಿಸ್ಟೇಕ್ ಮಾಡಲಿಕ್ಕೆ ಹೋಗಬೇಡಿ. ಇಲ್ಲಿ ನಾನು ಸ್ಟ್ರಕ್ಟ್ ಅಂತೇಳಿ ತೊಗೊತಾ ಇದ್ದೀನಿ. ಓಕೆ, ಸೊ ಸ್ಟ್ರಕ್ಟ್ ಏನಕ್ಕೆ ತೊಗೊತಾ ಇದ್ದೀನಿ ಅಂತಂದರೆ ಇಲ್ಲಿ ಒಂದು ಸ್ಟ್ರಕ್ಚರ್ನ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಒಂದು ಪ್ರೋಗ್ರಾಮ್ ಸ್ಟ್ರಕ್ಚರ್ನ. ಹಾಗಾಗಿ ಸ್ಟ್ರಕ್ಟ್ ಸ್ಟೂಡೆಂಟ್, ಇಲ್ಲಿ ಒಬ್ಬ ಸ್ಟೂಡೆಂಟ್ ಏನು ಡೀಟೇಲ್ಸ್ನ ನಾನು ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ಸೊ ಸ್ಟ್ರಕ್ಟ್ ಸ್ಟೂಡೆಂಟ್ ಆದಮೇಲೆ ಓಪನ್ ಫ್ಲಾರ್ ಬ್ರ್ಯಾಕೆಟ್. ಆ್ಯಂಡ್ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ನಾನು ವೇರಿಯಬಲ್ ಡಿಕ್ಲರೇಷನಲ್ಲಿ ನಾನು ಕ್ಯಾರೆಕ್ಟರ್ನ ರೆಕಗ್ನೈಸ್ ಮಾಡ್ತಾ ಇದ್ದೀನಿ. ನಾವು ಸ್ಟೂಡೆಂಟ್ ನೇಮ್. ಓಕೆ, ಸೊ ಇದು ಇಂಟ್ರೆಸ್ಟಿಂಗ್ ಅನಿಸುತ್ತೆ, ಬಿಕಾಸ್ ರೆಗ್ಯುಲರ್ ಆಗಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಂದರೆ ಸ್ಟೂಡೆಂಟ್ಸ್ ಡೀಟೇಲ್ಸ್, ನಾವು ರೋಲ್ ನಂಬರ್ ನೋಡ್ತಾ ಇರ್ತೀವಿ, ಹಾಗೆ ಅಡ್ರೆಸ್ ಫಾರ್ಮ್ ಮಾಡ್ತೀವಿ, ಏಜ್. ಸೊ ಇದೆಲ್ಲ ರೆಗ್ಯುಲರ್ ಆಗಿ ನೆನಪಿರುವಂಥ ಒಂದು ಕಾನ್ಸೆಪ್ಟ್. ಸೊ ಹಾಗಾಗಿ ಈ ಕಾನ್ಸೆಪ್ಟ್ ನೀಡ್ಕೊಂಡೆ ನಾನು ಒಂದು ಪ್ರೋಗ್ರಾಮ್ನ ಡಿಸೈನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕ್ಯಾರ್ ಸ್ಟೂಡೆಂಟ್ ನೇಮ್ 30. ಓಕೆ, ಸೊ 30 ಅನ್ನೋದು ಏನಕ್ಕೆ ಅಂತಂದರೆ ಒಬ್ಬ ಸ್ಟೂಡೆಂಟ್ ನೇಮ್ 30 ನಂಬರ್ಸ್ ಒಳಗಡೆ, ಅಂದರೆ 30 ಕ್ಯಾರೆಕ್ಟರ್ಸ್ ಒಳಗಡೆ ಮಾತ್ರ ಇರಬೇಕು. ಅಂದರೆ ಅಬೋವ್ 30 ಇತ್ತು ಅಂದರೆ ಇಲ್ಲಿ ರೆಕಗ್ನೈಸ್ ಆಗಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಕಂಡೀಷನ್ಸ್ ಅಪ್ಲೈ ಮಾಡಿದ್ದೀನಿ, ಏನಂತ 30 ಕ್ಯಾರೆಕ್ಟರ್ಸ್ ಮಿನಿಮಮ್ ಇರಬೇಕು ಅಂಥೇಳಿ. ಓಕೆ, ನಾವು ಇಂಟ್ ರೋಲ್ ನಂಬರ್, ಅಂದರೆ ಇವಾಗ ಏನು ಮಾಡ್ಕೋಬೇಕು ನಾವು, ಸ್ಟೂಡೆಂಟ್ ರೋಲ್ ನಂಬರ್ ಅಂಥೇಳಿ ತೊಗೊತಾ ಇದ್ದೀನಿ. ಸ್ಟೂಡೆಂಟ್ ರೋಲ್ ನಂಬರ್ ಸೆಮಿಕೋಲನ್. ಓಕೆ, ಸೊ ನೆಕ್ಸ್ಟ್ ಇಂಟ್ ಸ್ಟೂಡೆಂಟ್ ಏಜ್. ಇಂಟು ಸ್ಟೂಡೆಂಟ್ ಏಜ್ ಅನ್ನೋದು ಫೈನ್. ಓಕೆ, ಸೊ ನೆಕ್ಸ್ಟ್ ಇವಾಗ ಏನು ಮಾಡ್ಕೋಬೇಕು, ಫ್ಲಾರ್ ಬ್ರ್ಯಾಕೆಟ್ನ ಕ್ಲೋಸ್ ಮಾಡೋಣ. ನೆಕ್ಸ್ಟ್ ವೈಡ್. ಇಲ್ಲಿ ಅಗೇನ್ ನಾನು ಏನು ಮಾಡ್ತಾ ಇದ್ದೀನಿ, ವೈಡ್ ಪ್ರಿಂಟ್ ಸ್ಟೂಡೆಂಟ್ ಇನ್ಫಾರ್ಮೇಷನ್. ಇಲ್ಲಿ ಒಬ್ಬ ಸ್ಟೂಡೆಂಟ್ ಇನ್ಫಾರ್ಮೇಷನ್ನ ಪ್ರಿಂಟ್ ಮಾಡಿರಿ ಅಂತ ಹೇಳಿ. ಸೊ ಕಂಪ್ಲೀಟ್ ಸೆಂಟೆನ್ಸಲ್ಲಿ ಬರೀಬೇಕು, ಪ್ರಿಂಟ್ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಅಂತ ಹೇಳಿ, ಸ್ಟೂಡೆಂಟ್ ಆ್ಯಂಡ್ ಲಾಸ್ಟ್ ಸೆಮಿಕೋಲನ್. ನಾವು ಇಂಟ್ ಮೇನ್. ಓಕೆ, ಇಂಟ್ ಮೇನ್ ಓಪನ್ ಕ್ಲೋಸ್ ಪ್ಯಾರಂಥೀಸ್. ಆ್ಯಂಡ್ ನಾವು
ಓಪನ್ ಫ್ಲಾರ್ ಬ್ರ್ಯಾಕೆಟ್. ಓಕೆ, ಸೊ ಇಲ್ಲಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನೀಟಾಗಿ ಕೇಳ್ತಾ ಇರಿ. ಸ್ಟೂಡೆಂಟ್ ಎಸ್. ಓಕೆ, ಸ್ಟೂಡೆಂಟ್ ಏನು ಮಾಡ್ತಾಯಿದ್ದೀನಿ, ಒಬ್ಬ ಸ್ಟೂಡೆಂಟ್ ಅಂತ ಹೇಳಿ ಎಸ್ ಅಂತೇಳಿ ಒಂದು ಕ್ಯಾರೆಕ್ಟರ್ ಕೊಟ್ಟು ನಾನು ರೆಕಗ್ನೈಸ್ ಮಾಡ್ತಾ ಇದ್ದೀನಿ. ಇವಾಗ ಏನು ಮಾಡ್ಕೋಬೇಕು, ನಮಗೆ ಔಟ್ಪುಟ್ ಬರಬೇಕು ಅಂದರೆ ಇನ್ಪುಟ್ ಮಾಡಬೇಕು, ಹೌದಾ? ಹಾಗಾಗಿ ನಾನು ಇಲ್ಲಿ ಕೌಂಟ್ ಅಂತೇಳಿ ತಗೊಂಡು ಎಂಟರ್ ಸ್ಟೂಡೆಂಟ್ ನೇಮ್. ಓಕೆ, ಸೊ ಎಂಟರ್ ಸ್ಟೂಡೆಂಟ್ ನೇಮ್ ಕೊಟ್ಟು ಕೊಲನ್ ಹಾಕೋಣ, ಸೆಮಿಕೊಲನ್. ನೆಕ್ಸ್ಟ್ ಸಿ ಇನ್ ಡಾಟ್ ಗೆಟ್ ಕ್ಯಾರೆಕ್ಟರ್ ಇನ್ ಗೆಟ್ ಲೈನ್ ಓಪನ್ ಕಾಮನ್ ಬ್ರ್ಯಾಕೆಟ್ ಎಸ್ ಡಾಟ್ ಸ್ಟೂಡೆಂಟ್ ನೇಮ್. ಓಕೆ, ಸ್ಟೂಡೆಂಟ್ ನೇಮ್ ಕೊಡ್ತಾ ಇದ್ದೀನಿ. ಫೈನ್. ಇಲ್ಲಿ ಏನು ಮಾಡ್ತಿದ್ದೀನಿ 30. ಓಕೆ, ನಾನು ಇಲ್ಲಿ ಕಂಡೀಷನ್ ಮೇಲೆ ಏನು ಹಾಕಿದೆ ಅದನ್ನ ಸೇಮ್ ಏನು ಮಾಡ್ಕೋಬೇಕು ನಾವು, ಕಾಪಿ ಪೇಸ್ಟ್ ಅಂದರೆ ಇಲ್ಲಿ ಅಪ್ಲೈ ಮಾಡ್ತಾ ಹೋಗಬೇಕು. ನಾವು ಕೌಂಟ್ ಅಗೇನ್ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಕೌಂಟ್ ಡಬಲ್ ಕೊಟೇಶನ್ ಎಂಟರ್ ಸ್ಟೂಡೆಂಟ್ ರೋಲ್ ನಂಬರ್. ಓಕೆ, ಎಂಟರ್ ಸ್ಟೂಡೆಂಟ್ ರೋಲ್ ನಂಬರ್ ಕೊಲನ್ ಡಬಲ್ ಕೊಟೇಶನ್ ಸೆಮಿಕೊಲನ್. ಫೈನ್. ಇವಾಗ ಏನು ಮಾಡ್ಕೋಬೇಕು, ಕ್ಯಾರೆಕ್ಟರ್ ಇನ್ ಆದಮೇಲೆ ಓಕೆ ರೋಲ್ ನಂಬರ್ ಆಯಿತು, ಹೌದಾ? ಸೊ ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಎಸ್ ಡಾಟ್ ಸ್ಟೂಡೆಂಟ್ ರೋಲ್ ನಂಬರ್, ಎಸ್ ಡಾಟ್ ಸ್ಟೂಡೆಂಟ್ ರೋಲ್ ನಂಬರ್. ನೆಕ್ಸ್ಟ್ ಕೌಂಟ್ ಎಂಟರ್ ಸ್ಟೂಡೆಂಟ್ ಏಜ್. ಓಕೆ, ಸೊ ಎಂಟರ್ ಸ್ಟೂಡೆಂಟ್ ಏಜ್ ಕೊಲನ್ ಡಬಲ್ ಕೊಟೇಶನ್ ಕ್ಲೋಸ್ ಸೆಮಿಕೊಲನ್. ನೆಕ್ಸ್ಟ್ ಸಿ ಇನ್ ಗ್ರೇಟರ್ ಸಿಂಬಾಲ್ ಎಸ್ ಡಾಟ್ ಸ್ಟೂಡೆಂಟ್ ಏಜ್. ಇಲ್ಲಿ ಎಲ್ಲನೂ ಪರ್ಟಿಕ್ಯುಲರ್ ಕಂಡೀಷನಾಗಿ ಅಪ್ಲೈ ಮಾಡಿ ನಾವು ಒಂದು ಔಟ್ಪುಟ್ನ ಕ್ರಿಯೇಟ್ ಮಾಡ್ಕೋಬೇಕು. ಆ್ಯಂಡ್ ನಾವು ಪ್ರಿಂಟ್. ಸೊ ಲೆಂತಿಯಾಗಿ ಅನಿಸ್ಬೋದು, ಬಟ್ ಇಂಟ್ರೆಸ್ಟಿಂಗ್ ಇದೆ, ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ಅಷ್ಟೇ. ಓಕೆ, ಸ್ಟೂಡೆಂಟ್ ಇನ್ಫಾರ್ಮೇಷನ್, ಪ್ರಿಂಟ್ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಅಂತ ಹೇಳಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ರಿಟರ್ನ್ 0. ಸೊ ಇಲ್ಲಿಗೆ ಮುಗೀತು ಅಂತ ಅನ್ಕೋಬೇಡಿ. ರಿಟರ್ನ್ 0 ಏನಕ್ಕೆ ಹಾಕಿದ್ದೀನಿ ಅಂತಂದರೆ ಇಲ್ಲಿ ಈ ಪ್ರೆಸೆಂಟ್ ಪ್ರೋಗ್ರಾಮ್ ಮಾತ್ರ ನಮಗೆ ಇಲ್ಲಿ ಕ್ಲೋಸ್ ಆಗಬೇಕು ಅಂಥೇಳಿ. ಆ್ಯಂಡ್ ಎಂಟರ್ ವೈಡ್ ಪ್ರಿಂಟ್ ಎಫ್. ಓಕೆ, ವೈಡ್ ಪ್ರಿಂಟ್ ಎಫ್ ಅಲ್ಲ, ಪ್ರಿಂಟ್ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಓಪನ್ ಕಾಮನ್ ಬ್ರ್ಯಾಕೆಟ್ ಸ್ಟೂಡೆಂಟ್. ಎಸ್. ಓಕೆ, ಸೊ ನೆಕ್ಸ್ಟ್ ಎಂಟರ್ ಓಪನ್ ಫ್ಲಾರ್ ಬ್ರೇಸಸ್ ಅಂದರೆ ಕರ್ಲಿ ಬ್ರೇಸ್ನ ಓಪನ್ ಮಾಡಿದ್ದೀವಿ. ಓಕೆ, ಸೊ ನಾವು ಇವಾಗ ಏನು ಮಾಡ್ತಿದ್ದೀನಿ, ಮೇಲೆ ಏನು ಮಾಡಿದ್ವಿ, ಇನ್ಪುಟ್ ಕೊಟ್ಟಿದ್ವಿ, ಅದೇ ಥರ ಇವಾಗ ಸ್ಟೂಡೆಂಟ್ ಡೀಟೇಲ್ಸ್ನ ಕೊಡ್ಕೋಬೇಕು. ಓಕೆ, ಸ್ಟೂಡೆಂಟ್ ರೆಕಾರ್ಡ್ ಕೊಲನ್ ಡಬಲ್ ಕೊಟೇಶನ್ ಗ್ರೇಟರ್ ಸಿಂಬಾಲ್ ಎಂಡ್ ಲಿಸ್ಟ್ ಎಂಟರ್. ನೆಕ್ಸ್ಟ್ ಕೌಂಟ್ ಗ್ರೇಟರ್ ಸಿಂಬಾಲ್ ದೆನ್ ಡಬಲ್ ಕೊಟೇಶನ್ ಆದಮೇಲೆ ನೇಮ್ ಕೊಲನ್ ಲೆಸರ್ ಸಿಂಬಾಲ್ ಎಸ್ ಡಾಟ್ ಸ್ಟೂಡೆಂಟ್ ನೇಮ್ ಲೆಸರ್ ಸಿಂಬಾಲ್ ಎಂಡ್ ಲಿಸ್ಟ್ ಸೆಮಿಕೊಲನ್. ನೆಕ್ಸ್ಟ್ ಕೌಂಟ್, ಇಲ್ಲೇನು ಮಾಡ್ತಿದ್ದೀನಿ, ಕೌಂಟ್ ಗ್ರೇಟರ್ ಸಿಂಬಾಲ್ ನೆಕ್ಸ್ಟ್ ರೋಲ್ ನಂಬರ್ ಕೊಲನ್ ಲೆಸರ್ ಸಿಂಬಾಲ್ ಎಸ್ ಡಾಟ್ ಸ್ಟೂಡೆಂಟ್ ರೋಲ್ ನಂಬರ್ ಲೆಸರ್ ಸಿಂಬಾಲ್ ಎಂಡ್ ಲಿಸ್ಟ್ ಸೆಮಿಕೊಲನ್. ಫೈನ್. ನೆಕ್ಸ್ಟ್ ಕೌಂಟ್ ಲೆಸರ್ ಸಿಂಬಾಲ್ ಡಬಲ್ ಕೊಟೇಶನ್ ಏಜ್ ಕೊಲನ್ ಲೆಸರ್ ಸಿಂಬಾಲ್ ಎಸ್ ಡಾಟ್ ಸ್ಟೂಡೆಂಟ್ ಏಜ್ ಸೆಮಿಕೊಲನ್. ಓಕೆ, ಇವಾಗ ಲಾಸ್ಟಿಗೆ ಏನು ಮಾಡ್ಕೋಬೇಕು, ಪ್ರೋಗ್ರಾಮ್ ಕ್ಲೋಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ನೋಡೋಣ ಇನ್ನೂ ಏನೇನು ಬಾಕಿ ಇದೆ ಅಂಥೇಳಿ. ಓಕೆ, ಸೊ ಇಲ್ಲಿ ಏನು ಕೊಟ್ಟಿದ್ವಿ, ಏನೇನು ಮಿಸ್ಟೇಕ್ ಮಾಡಿದ್ವಿ, ಏನೇನಿಲ್ಲ ಅಂಥೇಳಿ ಔಟ್ಪುಟ್ ಬಂದಾಗೆ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ಏನೇನು ಕೊಟ್ಟಿದ್ವಿ ನಾವು, ಸ್ಟೂಡೆಂಟ್ ನೇಮ್ ದೆನ್ ಸ್ಟೂಡೆಂಟ್ ರೋಲ್ ನಂಬರ್ ಸ್ಟೂಡೆಂಟ್ ಏಜ್. ಓಕೆ, ಇದಿಷ್ಟು ಒಬ್ಬ ಸ್ಟೂಡೆಂಟ್ ಡೀಟೇಲ್ಸ್ನ ನಾವಿಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಏನು ಮಾಡ್ತಾ ಇದ್ದೀವಿ ನೋಡಿ, ಅಬ್ಸರ್ವ್ ಮಾಡ್ಬೋದು.
ಇಲ್ಲಿ ಇಂಟ್ ಮೇನಲ್ಲಿ ಎಂಟರ್ ಸ್ಟೂಡೆಂಟ್ ನೇಮ್ ಆಯಿತು, ಎಂಟರ್ ರೋಲ್ ನಂಬರ್ ಆಯಿತು. ಇಲ್ಲಿ ಎಟ್ ಲಾಸ್ಟ್ ಕನ್ಕ್ಲೂಷನ್ ನಾವು ಏನು ಮಾಡ್ತಾ ಇದ್ದೀವಿ, ಸ್ಟೂಡೆಂಟ್ ರೆಕಾರ್ಡ್, ನೇಮ್, ರೋಲ್ ನಂಬರ್, ಏಜ್, ಇದಿಷ್ಟು ನಮಗೆ ಔಟ್ಪುಟ್ಟಲ್ಲಿ ಬರಬೇಕು. ಓಕೆ, ಇವಾಗ ಏನು ಮಾಡೋಣ, ಇಮ್ಮಿಡಿಯೇಟಾಗಿ ಕಂಟ್ರೋಲ್ ಎಸ್ ಮಾಡಿಬಿಡೋಣ. ಆ್ಯಂಡ್ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಫಂಕ್ಷನ್ ಅಂತ ಕೊಡ್ತಾ ಇದ್ದೀನಿ, ಫಂಕ್ಷನ್ ಡಾಟ್ ಸಿ ಪಿ ಪಿ. ಓಕೆ, ಸೊ ಫಂಕ್ಷನ್ ಡಾಟ್ ಸಿ ಪಿ ಪಿ ಅದು ಆಸ್ ಬರುತ್ತೆ. ಆ್ಯಂಡ್ ನಾವು ಕಂಪೈಲ್ ಆ್ಯಂಡ್ ರನ್. ಓಕೆ, ಸಮ್ ವಾಟ್ ಮಿಸ್ಟೇಕ್ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳಲ್ಲ, ಅದನ್ನ ಕ್ಲಿಯರ್ ಮಾಡ್ಕೋಬೇಕು ಅಷ್ಟೇ. ಸೊ ಇಲ್ಲಿ ಏನು ಕೊಟ್ಟಿದ್ವಿ, ಪ್ರಿಂಟ್ ರಿಟರ್ನ್ 0. ಓಕೆ, ಪ್ರಿಂಟ್ ಇನ್ಫಾರ್ಮೇಷನ್, ಎಸ್. ದೆನ್ ಇನ್ಫಾರ್ಮೇಷನ್ ಆಗಿದೆ, ಪ್ರಿಂಟ್ ಸ್ಟೂಡೆಂಟ್ ಇನ್ಫಾರ್ಮೇಷನ್, ಪ್ರಿಂಟ್ ಎಫ್ ಅಂತ ಕೊಟ್ಟಿದ್ದೀನಿ, ಅದಕ್ಕೆ ಬಂದಿಲ್ಲ ಅದು. ಓಕೆ, ಅಬ್ಸರ್ವ್ ಮಾಡಬೇಕು, ಸಮ್ಟೈಮ್ಸ್ ಆಗುತ್ತೆ. ಆ್ಯಂಡ್ ಕಂಟ್ರೋಲ್ ಎಸ್, ನಾವು ಎಕ್ಸಿಕ್ಯೂಷನಲ್ಲಿ ಕಂಪೈಲ್ ಆ್ಯಂಡ್ ರನ್. ಓಕೆ, ಸೊ ಫಸ್ಟ್ ನೋಡಿ ಇಲ್ಲಿ ಏನು ಕೇಳ್ತಾ ಇದೆ, ಎಂಟರ್ ಸ್ಟೂಡೆಂಟ್ ನೇಮ್ ಅಂತ ಕೇಳ್ತಾ ಇದೆ. ಹಾಗಾಗಿ ನಾನು ಸ್ಟೂಡೆಂಟ್ ನೇಮ್ ಬರೀತಿದ್ದೀನಿ, ರಿತಿಕ್ ಅಂತ ಬರಿತಾ ಇದ್ದೀನಿ. ಆ್ಯಂಡ್ ರೋಲ್ ನಂಬರ್, ವಾಟ್ ಈಸ್ ದ ರೋಲ್ ನಂಬರ್, 6221. ಓಕೆ, ಸೊ ಬೇಡ, ಚಿಕ್ಕದಾಗಿರೋದು ಬರೆಯೋಣ, 110 ಅಂತ ಬರಿತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಸ್ಟೂಡೆಂಟ್, ವಾಟ್ ವಾಸ್ ದ ಸ್ಟೂಡೆಂಟ್ ಏಜ್, ಸೊ 19 ಅಂತ ಬರಿತಾ ಇದ್ದೀನಿ. ಓಕೆ, ಸ್ಟೂಡೆಂಟ್ ರೆಕಾರ್ಡ್ ನೋಡಿ, ಅಂದರೆ ಸ್ಟೂಡೆಂಟ್ ನೇಮ್ ಈಸ್ ರಿತಿಕ್, ಸ್ಟೂಡೆಂಟ್ ರೋಲ್ ನಂಬರ್ ಈಸ್ 110 ಆ್ಯಂಡ್ ಏಜ್ ಈಸ್ 19. ಓಕೆ, ಸೊ ಪ್ರೊಸೆಸ್ ಎಕ್ಸೈಟೆಡ್ ಆಫ್ಟರ್ 22.3 ಸೆಕೆಂಡ್ಸ್. ಸೊ ಇದಿಷ್ಟು ಏನಿಲ್ಲ. ಸೊ ಪ್ರೊಸೆಸಿಂಗ್ ಏನಾಗಿದೆ ಅಂತ ಹೇಳಿ ನಾವು ಇಲ್ಲೇ ಏನಾದರೂ ನಾವು ಔಟ್ಪುಟ್ ಕೊಟ್ಕೋಬೋದು. ಆ್ಯಂಡ್ ಎಡಿಟ್ ಸ್ಟೂಡೆಂಟ್ ನೇಮ್, ಇಲ್ಲಿ ಸ್ಟೂಡೆಂಟ್ ನೇಮ್ ನಾವು ಔಟ್ಪುಟ್ಟಲ್ಲಿನೇ ನೋಡ್ಕೋಬೋದು, ರಿತಿಕ್ ಅಂಥೇಳಿ. ದೆನ್ ರೋಲ್ ನಂಬರ್. ಓಕೆ, ಸೊ ದೆನ್ ಸ್ಟೂಡೆಂಟ್ ಏಜ್, ಟೋಟಲ್ ಏನಾಗಿದೆ, ಸ್ಟೂಡೆಂಟ್ ರೆಕಾರ್ಡ್ ನಮಗೆ ಲಿಸ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಬಂದಿದೆ. ಓಕೆ, ಸೊ ನೋಡಿದ್ರೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಪ್ರೋಗ್ರಾಮ್. ಆ್ಯಂಡ್ ನಾವು ಮತ್ತೆ ಏನು ಮಾಡೋಣ, ಇನ್ನೊಂದು ಸರಿ ಇನ್ಪುಟ್ ಮಾಡೋಣ, ಕಂಪೈಲ್ ಆ್ಯಂಡ್ ರನ್. ಓಕೆ, ಸ್ಟೂಡೆಂಟ್ ನೇಮ್ ಕೊಡೋಣ, ಅಯಾನ್ ಅಂತೇಳಿ ಕೊಡ್ತಾ ಇದ್ದೀನಿ. ಆ್ಯಂಡ್ ನಾವು ಸ್ಟೂಡೆಂಟ್ ರೋಲ್ ನಂಬರ್ 36 ಆ್ಯಂಡ್ ನಾವು ಸ್ಟೂಡೆಂಟ್ ಏಜ್ ವಾಸ್ 18. ಓಕೆ, ಫೈನ್. ನೋಡಿದ್ರಿ, ಸ್ಟೂಡೆಂಟ್ ರೆಕಾರ್ಡ್, ದೆನ್ ರೋಲ್ ನಂಬರ್, ದೆನ್ ಏಜ್. ಓಕೆ, ಸೊ ನೋಡಿದ್ರಲ್ಲ ಹೇಗೆ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಪ್ರೋಗ್ರಾಮ್ಸ್ ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರ್ತವೆ, ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು, ಅದ್ರ ಜೊತೆಗೆ ಪ್ರಿಪೇರ್ ಆಗ್ತಾ ಹೋಗಿ. ಸೊ ನೋಡಿದ್ರಲ್ಲ ಪ್ರೋಗ್ರಾಮ್ಸ್ ಯಾವ್ದ್ಯಾವುದು ಅಂತ ಹೇಳಿ, ಫ್ರೆಂಡ್ ಫಂಕ್ಷನ್ದಾಯಿತು. ಆ್ಯಂಡ್ ಅದೇ ಥರ ಸೊ ಫಂಕ್ಷನ್ ಅನ್ನೋದು ಸ್ಟ್ರಕ್ಚರ್ ಆಫ್ ಫಂಕ್ಷನ್ ಅಂತ ಹೇಳಿ ನಾನು ಇವಾಗ ಕಾನ್ಸೆಪ್ಟ್ ಇಟ್ಕೊಂಡು ನಿಮಗೆ ಒಂದು ಸ್ಟ್ರಕ್ಚರೈಸ್ಡ್ ಒಂದು ಪ್ರೋಗ್ರಾಮ್ನ ತೋರಿಸಿದೆ. ಸೊ ನೋಡಿದ್ರಲ್ಲ, ಇನ್ನೊಂದಿಷ್ಟು ಟಾಪಿಕ್ಸ್ ಆಗಿರ್ಬೋದು ಅಥವಾ ಇನ್ನೊಂದಿಷ್ಟು ಪ್ರೋಗ್ರಾಮ್ಸ್ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡೋಣ. ಹಾಗೆ MCQ ಕ್ವಶನ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.